ತುಂಬ ಜನ ರೈತರು ಏನು ಮಾಡ್ತಾರೆ ಅಂದರೆ ಈ ಕಳೆ ಬತ್ತೋಗ್ಬಿಟ್ಟು ಅದೇ ಕಳೆಯ ಔಷಧಿ ಸಿಂಪಡಣೆ ಮಾಡ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಆ ಥರ ಮಾಡಬಾರ್ದು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ಕಳೆ ಔಷಧಿ ಹೊಡಿತೀರ, ಅದೊಂಥರ ಆಸಿಡ್ ಇದ್ದಂಗೆ. ಕಳೆ ಔಷಧಿ ಹೊಡೆದ ತಕ್ಷಣ ಅಲ್ಲೆಲ್ಲ ಬರ್ನ್ ಆಗುತ್ತೆ, ಭೂಮಿ ಕೂಡ ಬರ್ನ್ ಆಗುತ್ತೆ. ಅಲ್ಲಿಗೆ ನಮಗೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಸ್ಗಳು ಹುಳ ಕೂಡ ಸತ್ತೋಗ್ತವೆ, ಭೂಮಿ ಫಲವತ್ತತೆಗಳು ಕಳುತ್ತೆ. ಸರಿನಾ? ಇವಾಗ ಗಿಡಕ್ಕೆ ನಾವು ಯಾವುದೋ ಬೆಳೆ ಹಾಕಿರ್ತೀವಿ ಅಂದ್ಕೊಳ್ಳಿ, ತೆಂಗು ಹಾಕಿರ್ತೀವಿ, ಅಡಿಕೆ ಹಾಕಿರ್ತೀವಿ, ಬಾಳೆ ಹಾಕಿರ್ತೀವಿ, ಏನೋ ಒಂದು ಹಾಕಿರ್ತೀವಿ. ಅದಕ್ಕೆ ಬೇಕಾಗಿರೋವಂಥದ್ದನ್ನ ಎಳ್ದು ಕಳೆ ಕೊಡುತ್ತೆ ಬೇರಿಗೆ. ಅದಕ್ಕೇನು ಬೇಕು ಫುಡ್ನ. ನಾವೇನು ಮಾಡ್ತೀವಿ, ಅದನ್ನು ಕಳೆ ಔಷಧಿ ಕಳೆ ಮತ್ತು ಕಳೆ ಔಷಧಿ ಹೋಗ್ಬಿಟ್ಟು ಸುಟ್ಟಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಅದ್ರ ಮೇಲೆ ಬೇರೆ ಬಂದಿರುತ್ತೆ, ಅದೆಲ್ಲ ಹೋಗುತ್ತೆ, ಆಸಿಡ್ ಆಗುತ್ತೆ, ಸುಟ್ಟಾಗುತ್ತೆ. ಅದ್ರ ಪವಿತ್ರ ಕಟ್ ಮಾಡಿ ಮಿಷಿನ್ ನೋಡಿರಿ, ಕಟ್ ಮಾಡಿ ಕಿತ್ತಾಕ್ತಾ ಗೊಬ್ಬರ ಆಗುತ್ತೆ. ನಮ್ಮ ಭೂಮಿಗೆ ಅದು ಗೊಬ್ಬರ ಕೊಟ್ಟಂಗೆ ಈ ಕಟ್ ಮಾಡಿ ಮಲ್ಚಿಂಗ್ ಮಾಡೋದು. ಕಟ್ ಮಾಡಿದ್ರೆ ಕಳೆ ಔಷಧಿ ಹೊಡಿಯೋದು, ಕಟ್ ಮಾಡಿದ್ರೆ ಒಳ್ಳೆಯದು. ಯಾವುದೇ ಕಾರಣ ಕೂಡ ಕಳೆ ಔಷಧಿ ಹೊಡಿಬೇಡಿ. ಕೇಳೋದಿಷ್ಟೇ, ಕಟ್ ಮಾಡಿ ಮಲ್ಚಿಂಗ್ ಮಾಡಿ.